ಮುಖ್ಯಮಂತ್ರಿಗಳು ಬಂದಿದ್ದಾರೆ ಧ್ವಜಾರೋಹಣಕ್ಕೆ. ಅದರ ದೃಶ್ಯಾವಳಿಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ನಾನು ಹೇಳ್ತಾ ಇದ್ದೆ 75 ವರ್ಷ ಸಾಮಾನ್ಯ ಸಂಗತಿ ಅಲ್ಲ. ಯಾಕಂದರೆ ಭಾರತ ಇವತ್ತು ಈ ಮಟ್ಟಕ್ಕೆ ಇರುತ್ತೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಇವತ್ತು ನಾವು ಗಗನವನ್ನು ಆಳ್ತಾ ಇದ್ದೀವಿ. ಇವತ್ತು ಭೂಮಿಯ 1 ಇಂಚನ್ನು ಕಬಳಿಸ್ಲಿಕ್ಕೆ ಬಂದರೂ ಕೂಡ ಪ್ರತ್ಯುತ್ತರ ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಮೊನ್ನೆ ಶತ್ರುಗಳು ಹತ್ತತ್ರ ಬಂದು ಹೆಂಗೆ ಬಾಲ ಮುದ್ರಕೊಂಡು ಹೋದರೂ ಗೊತ್ತಿರುವಂಥ ಸಂಗತಿ. ಅಂದರೆ ದೇಶ ಇವತ್ತು ಜಾಗೃತವಾಗಿದೆ, ದೇಶಭಕ್ತಿ ಇವತ್ತು ಜಾಗೃತವಾಗಿದೆ. ನಾವು ತೋರಿಸ್ತಾ ಇದ್ದೀವಿ. ಕೆಂಪುಕೋಟೆಯ ಮೇಲೆ ಪ್ರಧಾನಮಂತ್ರಿಗಳು ಧ್ವಜಾರೋಹಣ ಮಾಡಿದರು. ವಸುದೈವ ಕುಟುಂಬಕಂ ಅದರ ಸೂತ್ರ ಏನು ಅದೆಲ್ಲವನ್ನೂ ಕೂಡ ಅವರು ಬಿಡಿಸಿ ಹೇಳಿದರು. ಈ ಸಂದರ್ಭದಲ್ಲಿ ನಾವು ಹೇಗೆ ಒಟ್ಟಾಗಬೇಕು, ಒಗ್ಗಟ್ಟಾಗಿರಬೇಕು, ದೇಶ ಯಾವ ರೀತಿ ಸ್ವಾವಲಂಬಿ ಆಗಬೇಕು, ಯಾವ ರೀತಿ ಮುನ್ನುಗ್ಗಬೇಕು, ಮುಂದುವರಿಬೇಕು, ಅವೆಲ್ಲ ಸಂಗತಿಗಳನ್ನು ಪ್ರಧಾನಮಂತ್ರಿಗಳು ಸುದೀರ್ಘವಾಗಿ ಹೇಳಿದರು. ಇನ್ನು The Prime Minister. The parade commander will now march up to the dais and request the Honorable Chief Minister for inspection of the parade. ಮಾನ್ಯರೇ, ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಕವಾಯತಿನಲ್ಲಿ 16 ಅಧಿಕಾರಿಗಳು 35 ತುಕಡಿಗಳ ಹಾಜರಿದ್ದು ಕವಾಯತು ಮಾನ್ಯರ ಪರಿವೀಕ್ಷಣೆಗೆ ಸಿದ್ಧವಿದೆ. ಶ್ರೀಮಾನ್ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಗೌರವ ವಂದನೆ. ಈಗ ಗೌರವ ವಂದನೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ನಾವು ಎರಡೆರಡು ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಒಂದು ಕಡೆಗೆ ಕೆಂಪುಕೋಟೆಯಲ್ಲಿ ಪ್ರಧಾನಮಂತ್ರಿಗಳು ಇವತ್ತು ಐತಿಹಾಸಿಕ ಧ್ವಜಾರೋಹಣ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂದರೆ 75 ವರ್ಷ ಒಂದು ದೇಶಕ್ಕೆ ಭಾಳ ಒಂದು ದೊಡ್ಡ ಸಂಗತಿ, ಇದು ಸಾಮಾನ್ಯ ಸಂಗತಿ ಅಲ್ಲ. ಇಂಥ 75 ವರ್ಷಗಳಲ್ಲಿ ನಾವೆಷ್ಟು ದಿವಸ ನಾವು ಏನೇನು ಮಾಡಿದ್ವಿ, ಏನು ಎತ್ತ ಯಾವ ಸಾಧನೆಯನ್ನು ಸಾಧಿಸಿದ್ದೀವಿ, ಯಾವ ರೀತಿ ಮೈಲುಗಲ್ಲುಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಇವತ್ತು ವಿಶ್ವ ಇವತ್ತು ಭಾರತದ ಕಡೆ ತಿರುಗಿ ನೋಡ್ತಾ ಇದೆ ಅಂತಂತಂದರೆ, ಏನಾದರೂ ಶಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಭಾರತದ ಪ್ರಧಾನಿಗಳ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚಿಸಿ ಅಂತ ಬೇರೆ ಬೇರೆ ರಾಷ್ಟ್ರಗಳು ಒತ್ತಾಯಿಸ್ತವೆ ಅಂತಂತಂದರೆ, ಇವತ್ತು ನಾವು ಯಾವ ಮಟ್ಟಕ್ಕೆ ಬಂದು ನಿಂತಿದ್ದೀವಿ. ಇವತ್ತು ಎಲ್ಲೋ ಒಂದು ಕಡೆಗೆ ಇಂಥನ್ನೆಲ್ಲ ಕೇಳಿದಂಥ ಸಂದರ್ಭದಲ್ಲಿ ಮನಸ್ಸಿಗೆ ಖುಷಿ ಆಗುತ್ತೆ. ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದಾರೆ, ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಇದು ನಮ್ಮ ಭಾರತೀಯತೆ. ಈ ನೆಲಕ್ಕೆ ನಾವು ಸಲ್ಲಿಸುವ ಗೌರವ ಇರುವಂತಹ ಜವಾಬ್ದಾರಿಯಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ವೀಕ್ಷಕರು ಜೊತೆಗೆ ನಿಂತು ಸಹಸ್ರಾರು ಸಂಖ್ಯೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬರುವಂತಹ ಕ್ಷಣದಲ್ಲಿ ಎಲ್ಲರೂ ಕೂಡ ಅವರನ್ನ ಅತ್ಯಂತ ಗೌರವದಿಂದ ಬರಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನ ಮಾಡ್ತಾ ಅವರು ಕೂಡ ಅಷ್ಟೇ ಪ್ರತಿಸ್ಪಂದನೆಯನ್ನ ಮಾಡ್ತಾ ಇದ್ದಾರೆ. ಈ ಬಾರಿಯ ವಿಶೇಷ ಧ್ವಜಾರೋಹಣದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಮಕ್ಕಳೊಟ್ಟಿಗೆ ಇಲ್ಲಿ ಮಾತನಾಡೋದಕ್ಕೆ, ಜೊತೆಗೆ ಭಾರತದ ಇಡೀ ಮ್ಯಾಪ್ ಅನ್ನ ಅಲ್ಲಿ ರೆಡಿ ಮಾಡಲಾಗಿದೆ. ಬೇರೆ ಬೇರೆ ರಾಜ್ಯಗಳ ಮಕ್ಕಳಲ್ಲಿ ಸೇರ್ಕೊಂಡು ಭಾರತದ ಇಡೀ ಮ್ಯಾಪ್ ಅನ್ನ ನಿರ್ಮಾಣ ಮಾಡಿದ್ದು. ಪ್ರತಿಯೊಂದು ಭಾಗದಲ್ಲೂ ಕೂಡ ಒಂದೊಂದು ರಾಜ್ಯದ ಹೆಸರಿದೆ. ಇದು ಕೆಂಪುಕೋಟೆ ನವದೆಹಲಿಯ ಮುಂಭಾಗದ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಗೆ ರಾಜ್ಯದ ಮಾಣಿಕ್ ಶಾ ಪರೇಡ್ ಗ್ರೌಂಡ್, ಬೆಂಗಳೂರಿನ ಮಾಣಿಕ್ ಶಾ ಪರೇಡ್ ಗ್ರೌಂಡ್ ನಲ್ಲಿ ಮುಖ್ಯಮಂತ್ರಿಗಳು ಧ್ವಜಾರೋಹಣ ನೆರವೇರಿಸಿದ್ರು. ಇದಾದ ಬಳಿಕ ಗೌರವ ವಂದನೆಯನ್ನ ಸ್ವೀಕರಿಸಿದ್ರು. ಇದೀಗ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಮಾತನಾಡ್ತಾರೆ ರಾಜ್ಯವನ್ನು ಉದ್ದೇಶಿಸಿ. 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಈ ದಿವಸದಂದು ಕರ್ನಾಟಕ ರಾಜ್ಯದ ಕೊಡುಗೆ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕರ್ನಾಟಕದ ಕೊಡುಗೆ, ಅದಾದ ಬಳಿಕ ಭಾರತದ ಅಭಿವೃದ್ಧಿ ಪಥದಲ್ಲಿ ಕರ್ನಾಟಕದ ಕೊಡುಗೆ, ಎಷ್ಟು ವಿಚಾರಗಳನ್ನು ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಗಳು ಮಾತನಾಡ್ತಾರೆ. ಈಗಾಗಲೇ ಅಲ್ಲಿ ಧ್ವಜಾರೋಹಣ ನೆರವೇರಿದೆ. ಧ್ವಜಾರೋಹಣದ ಬಳಿಕ ಮುಖ್ಯಮಂತ್ರಿಗಳು ಭಾಷಣವನ್ನು ಶುರು ಮಾಡ್ತಾರೆ. ಮತ್ತೊಂದು ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ಬಂದಿದ್ದಂತಹ ಮಕ್ಕಳೊಟ್ಟಿಗೆ, ಅಲ್ಲಿ ಸೇರಿರುವಂತಹ ಯುವಕರೊಟ್ಟಿಗೆ ಎಲ್ಲರ ಜೊತೆಗೂ ಕೂಡ ಮಾತುಕತೆ ನಡೆಸ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಾಗಿ ಅವ್ರ ಜೊತೆಗೆ ಹರಡ್ತಾ ಇದ್ದಾರೆ. ಅನುಮತಿಯನ್ನ ಪಡೆಯೋದಕ್ಕೆ ಮಾನ್ಯ ಮುಖ್ಯಮಂತ್ರಿ ಆಗಮಿಸ್ತಾ ಇದ್ದಾರೆ. ಜೊತೆಗಿದ್ದಾರೆ ಎರಡನೇ
ಕಮಾಂಡರ್ ಆದಂತ ನಿಖಿಲ್ ಕುಮಾರ್ ಆರ್ಎನ್. ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಇಡೀ ನಾಡಿನ ಜನತೆಗೆ ತಮ್ಮ ಸಂದೇಶವನ್ನ ನೀಡಿ